ಲಂಚ್ ಬಾಕ್ಸ್ ಏನು ತೊಗೊಂಡು ಹೋಗ್ತಿ? ಗೋಧಿ ನುಚ್ಚಿ ಪುಂಡಿ ಪಲ್ಯ ಜೋಳದ ರೊಟ್ಟಿ. ಓಕೆ ಡನ್. ನೋಡಿ ಇವತ್ತು ನಾನು ಗೋಧಿ ನುಚ್ಚಿನ ಪುಂಡಿ ಪಲ್ಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಗೋಧಿ ನುಚ್ಚಿನ ಪುಂಡಿ ಪಲ್ಯ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ನೋಡಿ ಪುಂಡಿ ಪಲ್ಯ ಇದು 2 ಕಟ್ ಪುಂಡಿ ಪಲ್ಯ ಇದೆ. ಹಾಗೆ ಗೋಧಿ ನುಚ್ಚು ಅಂದರೆ ಗೋಧಿ ರವೆ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅರಿಶಿಣ, ಉಪ್ಪು, ಎಣ್ಣೆ, ಶೇಂಗಾ, ಜೀರಿಗೆ, ಹಸಿ ಬಟಾಣಿ ಹಾಗೂ ಕೊತ್ತಂಬರಿ. ಇವಾಗ ಗೋಧಿ ನುಚ್ಚಿನ ಪುಂಡಿ ಪಲ್ಯ ಮಾಡೋ ವಿಧಾನ ತೋರಿಸ್ತೀನಿ ಬನ್ನಿ. ಕುಕ್ಕರ್ದಲ್ಲಿ ಚೆನ್ನಾಗಿ 2 ಗ್ಲಾಸ್ ವಾಟರ್ ಹಾಕಬೇಕು. ನಾವು ಏನು ಕುಕ್ಕರ್ದಲ್ಲಿ ನೀರು ಹಾಕಿದ್ದೀವಲ್ಲ ಆ ಕುಕ್ಕರಿಗೆ ಆ ನೀರು ಬಿಸಿ ಮಾಡಬೇಕು. ಮಮ್ಮಿ ನಾ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಕೊಡ್ಲೆ? ಇಲ್ಲ ಬೇಡಪ್ಪ, ನಾನು ಇದು ಕೊಟ್ಕೋತೀನಿ. ನೋಡಿ ಗೈಸ್, ಇದು ನಮ್ಮ ಅಜ್ಜಿದು ಕಲ್ಗಲಾದ ರೀ. ಇದ್ರಾಗ ಮೆಣಸಿನ್ಕಾಯಿ ಪೇಸ್ಟು ಕುಟ್ಲಿಕ್ಕತ್ತಾರಿ. ನೋಡಿ ಮೊದಲು ಬೆಳ್ಳುಳ್ಳಿ ಹಾಕಬೇಕು, ಆಮೇಲೆ ಉಪ್ಪು, ಆಮೇಲೆ ಜೀರಿಗೆ, ಆಮೇಲೆ ಚೆನ್ನಾಗಿ ಕುಟ್ಕೋಬೇಕು. ನೋಡಿ ಈ ಥರ ಆಗಿ ಮೇಲೆ ಮೆಣಸಿನ್ಕಾಯಿ ಸಹ ಹಾಕಬೇಕು. ಚೆನ್ನಾಗಿ ಜಜ್ಜಬೇಕು. ಈಗ ನಮ್ಮ ನೀರನ್ನು ಕುದ್ದಿದೆ. ಈಗ ಏನು ಪುಂಡಿ ಪಲ್ಯ ಸೋಸಿದೆ ಅಲ್ಲ ಅದನ್ನು ಹಾಕಬೇಕು. ನೋಡಿ ನೀರು ಗರಂ ಆದಮೇಲೆ ಪುಂಡಿ ಪಲ್ಯ ಹಾಕಿ ಆಮೇಲೆ ಕುಕ್ಕರ್ 2 ವಿಸಿಲ್ ಕುಕ್ಕರ್ ಇದಾಗಬೇಕು, 2 ಸೀಟಿ ಕೊಡಬೇಕು ಕುಕ್ಕರ್. ಜನ್ರೇಷನ್ನಲ್ಲಿ ಯಾರು ಈ ಥರ ಮೆಣಸಿನ್ಕಾಯನ್ನು ಕಲಿಗಲ್ನಲ್ಲಿ ಕೊಟ್ಟು ಹಾಕಲ್ಲ. ಎಲ್ಲರೂ ಕೂಡ ಈ ಜನ್ರೇಷನ್ನಲ್ಲಿ ಎಲ್ಲರೂ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಹಾಕ್ತಾರೆ. ಆದರೆ ಈ ಥರ ಹಾಕಿದ್ದು, ಈ ಥರ ಮೆಣಸಿನ್ಕಾಯಿ ಕೊಟ್ಟು ಹಾಕಿದ್ದು ಟೇಸ್ಟು ಅದು ಒಂಥರ ಬೇರೆದು ಬರುತ್ತೆ. ಕುಕ್ಕರ್ 1 ವಿಸಲ್ ಕೊಡ್ತೀವಾಗ ನಮ್ಮ ಪುಂಡಿ ಸೊಪ್ಪು ಹೇಗೆ ಕುದ್ದದಂತ. ಈ ಥರ ನೀರು ಬಸ್ಕೋಬೇಕು ಇದರಲ್ಲಿ. ಇವಾಗ ಮತ್ತೊಮ್ಮೆ ನೀರು ಇಡಬೇಕು ಕುಕ್ಕರಲ್ಲಿ. ಅದಾದಮೇಲೆ ನೀರು ಸ್ವಲ್ಪ ಗರಂ ಆದಮೇಲೆ ನಾವೇನು ಕುದಿಸಿಟ್ಟಿವಲ್ಲ ಪುಂಡಿ ಸೊಪ್ಪು ಅದನ್ನು ಹಾಕಬೇಕು. ಆಮೇಲೆ ಶೇಂಗಾ ಹಾಕಬೇಕು. ಆನಂತರ ಹಸಿ ಬಟಾಣಿಯನ್ನು ಆಪ್ಷನ್ ಇದೆ, ಬೇಕಾದ್ರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ನಾನು ಹಾಕ್ತಾಯಿದ್ದೀನಿ, ಕುದೀತಾ ಇದೆ. ಇವಾಗ ಗೋಧಿ ನುಚ್ಚು ಹಾಕಬೇಕು. ಗೋಧಿ ನುಚ್ಚು ಅಂದರೆ ಇದು ದಪ್ಪನ ರವೆ ಬರುತ್ತಲ್ಲ ಅದು ಗೋಧಿ ನುಚ್ಚು ಹಾಕಬೇಕು. ಅರಿಶಿಣ ಹಾಕಬೇಕು, ಜೀರಿಗೆ, ಇವಾಗ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಏನು ನಾವು ಕಲಿಗಲ್ಲಿನಲ್ಲಿ ಜಜ್ಜಿಟ್ಟಿವಲ್ಲ ಅದು ಖಾರನ ಹಾಕಬೇಕು. ಆಮೇಲೆ ಸ್ವಲ್ಪ ಎಣ್ಣೆ, ಆಲ್ರೆಡಿ ನಾವು ಮೆಣಸಿನ್ಕಾಯಲ್ಲಿ ಉಪ್ಪು ಹಾಕಿದ್ವಲ್ಲ ಅದಕ್ಕೆ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ಇವಾಗ ಪುಂಡಿ ಪಲ್ಯ ಒಂದು 10 ನಿಮಿಷ ಮುಚ್ಚಿಡಬೇಕು. ನೋಡಿ 10 ನಿಮಿಷ ಆಯಿತು. ಇವಾಗ ನಮ್ಮ ಪುಂಡಿ ಪಲ್ಯ ಹೇಗಾಗಿದೆ ಅಂತ ನೋಡೋಣ ಬನ್ನಿ. ನೋಡಿ ಪುಂಡಿ ಪಲ್ಯ ತಯಾರಾಯ್ತು ನಮ್ಮದು. ಇದು UK ಸ್ಪೆಷಲ್ ಪುಂಡಿ ಪಲ್ಯ. ಚಾಕಿನ ಪುಂಡಿ ಪಲ್ಯ ಭಾಳಷ್ಟು ಇದು ಮಾಡ್ತಾರೆ ನಮ್ಮ ಕಡೆ. ನಮ್ಮ ಸಿದ್ದನ ಪ್ಲೇಟ್ ರೆಡಿ ಆಗ್ಯದ. ಸಿದ್ದು ಟೇಸ್ಟ್ ಮಾಡಿ ನೋಡು. ಏನಂದ್ರೆ ನಮ್ಮ ಉತ್ತರ ಕರ್ನಾಟಕದ ಅಡುಗೆಯನ್ನು ಭಾರಿ ಎಲ್ಲ ಡಿಫ್ರೆಂಟ್ ಅಡುಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಗೈಸ್ ನೀವು ಭೀ ಮನೆಯಾಗೆ ಪುಂಡಿ ಪಲ್ಯ ರೆಸಿಪಿ ಮಾಡಿ ನೋಡಿ. ಬಾಯ್. ಅವ್ನು ಹಾಡೇ ಆಡೋಲ್ಲ,
ತೊಂಗಲ್ ರೊಟ್ಟಿ ಪುಂಡಿ ಪಲ್ಯ ಉಣುವಾಗ ಚಲೋ ಇತ್ತು, ಅನ್ನ ಉಂಡೆ ಶುಗರ್ ಬಿ ಪಿ ಹೆಚ್ಚಾಗಿತ್ತು. ತೊಂಗಲ್ ರೊಟ್ಟಿ ಪುಂಡಿ ಪಲ್ಯ ಉಣುವಾಗ ಚಲೋ ಇತ್ತು, ಅನ್ನ ಉಂಡೆ ಶುಗರ್ ಹೆಚ್ಚಾಯಿತು. ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ, ಕಾಲ್ ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತಿ. ಅಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ, ಕಾಲ್ ಕೆಟ್ಟಿಲ್ಲಪ್ಪ ತಲೆ ಕೆಟ್ಟೈತಿ.